ಸ್ವಾಮಿಯನ್ನ ಕೊಲೆ ಮಾಡಿದ್ದು ಡಿ ಗ್ಯಾಂಗ್ಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ದುಡ್ಡು ಕೊಟ್ರೆ ಜೈಲಿನಲ್ಲಿ ಬೇಕಾದ್ದು ಸಿಗ್ತದೆ ಎನ್ನುವ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಒಂದೇ ಒಂದು ಆತುರದ ನಿರ್ಧಾರ ಇಂದು ಎಷ್ಟೋ ಜನರ ನೆಮ್ಮದಿಯನ್ನ ಕಿತ್ಕೊಂಡಿದೆ. ಬಾಸ್ ಎಂದು ಸದಾ ಜೊತೆಯಲ್ಲಿ ಇದ್ದವರೆಲ್ಲ ಅದೇ ಬಾಸ್ ವಿಚಾರವಾಗಿ ಕಂಬಿ ಎಣಿಸುವಂತಾಗಿದೆ. ಹಾಗಾದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ಧನ್ವೀರ್ಗೂ ಲಿಂಕ್ ಇದೆಯಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ಡಿ ಗ್ಯಾಂಗ್ಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಬೆನ್ನು ನೋವು, ಚಿಕಿತ್ಸೆ, ಸರ್ಜರಿ ಅಂತೆಲ್ಲ ನೆಪ ಒಡ್ಡಿ ಹೊರ ಜಗತ್ತಿಗೆ ವಾಪಸ್ಸಾಗಿದ್ದ ದಾಸ ಮತ್ತೆ ಜೈಲಿನ ದರ್ಶನ ಕಾಣುವಂತಾಯ್ತು. ಅಷ್ಟೇ ಅಲ್ಲದೆ ದರ್ಶನ್ ಜೊತೆಯಲ್ಲಿ ಇದ್ದಂತಹ ದರ್ಶನ್ ಸಹಚರರು ಸಹ ಕಂಬಿ ಎಣಿಸುವಂತೆ ಆಗ್ಬಿಟ್ಟಿದೆ. ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಭಾಗಿಯಾಗಿದ್ದಂತಹ ದರ್ಶನ್ ಸಹಚರರಿಗೆ ಒಂದು ತಲೆನೋವಾದ್ರೆ ಹೊರಗೆ ದರ್ಶನ್ ಪರ ನಿಂತಿರೋ ಆಪ್ತರಿಗೆ ಒಂದಲ್ಲ ಒಂದು ತಲೆನೋವಾಗ್ತಾ ಇದೆ. ದರ್ಶನ್ ಆತ್ಮೀಯರಾಗಿದ್ದಂತಹ ಚಿಕ್ಕಣ್ಣ ಸಹ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರಣೆಗೆ ಒಳಪಟ್ಟಿದ್ರು. ಆದ್ರೆ ಇದೀಗ ರಾಮನ ಹಿಂದೆ ಹನುಮ ಇದ್ದಂತೆ ದರ್ಶನ್ ಹಿಂದೆ ನಿಂತಿರೋ ಧನ್ವೀರ್ಗೂ ಸಹ ವಿಚಾರಣೆಗೆ ಒಳಗಾಗುವಂತಾಗಿದೆ. ಹಾಗಾದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ಧನ್ವೀರ್ಗೂ ಲಿಂಕ್ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳು ಮೂಡೋದು ಸಹಜ. ಆದ್ರೆ ಇಲ್ಲಿ ಕತೆನೇ ಬೇರೆ ಇದೆ. ಹೌದು, ಧನ್ವೀರ್ ವಿಚಾರಣೆಗೆ ಒಳಗಾಗಿರೋ ವಿಷಯನೇ ಬೇರೆ. ಹೇಗಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಯಾರೇ ಏನೇ ಮಾಡಿದ್ರು ಇದು ಡಿ ಗ್ಯಾಂಗ್ ನ ಕೈವಾಡನೆ ಇರ್ಬೇಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಹೇಗಾದ್ರೂ ಸರಿ ಅಣ್ಣನನ್ನ ವಾಪಸ್ ಕರ್ಕೊಂಡು ಬರ್ಬೇಕು ಅನ್ಕೊಂಡಿರೋ ಧನ್ವೀರ್ ಜೈಲ್ನಲ್ಲಿ ಕೆಲವು ವಿಡಿಯೋಗಳು ಮೊಬೈಲ್ ನಲ್ಲಿದೆ ಅನ್ನೋ ಆರೋಪ ಹೊರಬಿದ್ದಿದ್ದು ಹೌದು. ಜೈಲ್ನ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇದಕ್ಕೂ ದರ್ಶನ್ ಆಪ್ತ ನಟ ಧನ್ವೀರ್ ಗೌಡಗೂ ಸಂಬಂಧ ಇದೆಯೇ ಎಂದು ಪೊಲೀಸರು ಅನುಮಾನಗೊಂಡು ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ಕನಿಷ್ಠ ಸೌಲಭ್ಯ ಸಿಗೋದಿಲ್ಲ. ಜೈಲಿನ ನಿಯಮದ ಪ್ರಕಾರ ಕೆಲವು ಸೌಲಭ್ಯ ಮಾತ್ರ ಸಿಗುತ್ತೆ ಎಂದು ಎಲ್ಲರೂ ಭಾವಿಸಿದ್ದಾರೆ. ಆದ್ರೆ ಇಲ್ಲಿ ದುಡ್ಡಿದ್ದೋರ್ದೇ ದುನಿಯಾ ಅನ್ನುವಂತಾಗಿದೆ. ದುಡ್ಡು ಕೊಟ್ರೆ ಜೈಲಿನಲ್ಲಿ ಬೇಕಾದ್ದು ಸಿಗ್ತದೆ ಎನ್ನುವ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ವಿಶೇಷ ಆತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಜೈಲಿನಲ್ಲಿ ಕೈದಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿರುವ ವಿಡಿಯೋ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಅತ್ಯಾಚಾರ ಪ್ರಕರಣದ ಆರೋಪಿ ಉಮೇಶ್ ರೆಡ್ಡಿ ಟಿವಿ ನೋಡ್ತಾ ಮೊಬೈಲ್ ಫೋನ್ ನಲ್ಲಿ ಮಾತನಾಡುತ್ತಾ ಬೆಂದಾಸಾಗಿ ಇರುವುದನ್ನು ಕಂಡು ಬಂದಿದೆ. ಐಸಿಎಸ್ ಉಗ್ರ ಜುಹಾದ್ ಅಮೀದ್ಗೂ ರಾಜ್ಯಾತೀತ ಸಿಕ್ಕಿರುವುದು ವರದಿಯಾಗಿರುವಂತದ್ದು. ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳು ಸಹ ಹೊರಬಂದು ಸುದ್ದಿಯಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ. ಸದ್ಯ ಹೀಗೆ ಜೈಲಿನಲ್ಲಿ ಕೈದಿಗಳು ಬೆಂದಾಸಾಗಿರುವ ವಿಡಿಯೋಗಳು ಹೇಗೆ ಹೊರಬಂತು ಎನ್ನುವ ಚರ್ಚೆ ಕೂಡ ಶುರುವಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ನಟ ಧನ್ವೀರ್ ಈ ವಿಡಿಯೋಗಳನ್ನ ಲೀಕ್ ಮಾಡಿರಬಹುದು ಎನ್ನುವ ಅನುಮಾನ ಕೂಡ ಇದೆಯಂತೆ. ಇದೇ ಕಾರಣಕ್ಕೆ ಆತನನ್ನ ಸಿಸಿಬಿ ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇನ್ನು ಧನ್ವೀರ್ ಫೋನ್ ನಲ್ಲಿ ಯಾವುದೇ ವಿಡಿಯೋ ಕಂಡು ಬಂದಿಲ್ಲ ಎಂದು ವರದಿಯೂ ಸಹ ಆಗಿದೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಆದ್ರೆ ಜೈಲಿನಲ್ಲಿ ರಾಜ್ಯಾತೀತ ಸಿಕ್ತಿದ್ದ ವಿಷಯ ಬಹಿರಂಗವಾಗಿತ್ತು. ಹಾಗಾಗಿ ಅವರನ್ನ ಬಳ್ಳಾರಿ ಜೈಲ್ಗೂ ಸಹ ಸ್ಥಳಾಂತರಿಸಲಾಗಿದೆ. ಬಳಿಕ ಜಾಮೀನು ಪಡೆದು ಹೊರಬಂದ್ರು. ನಂತರ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ ನಂತರ ಜಾಮೀನು ಸಹ ರದ್ದಾಗಿತ್ತು. ಇನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತೀತ ಸಿಕ್ಕಿದ್ದು ಗಮನಕ್ಕೆ ಬಂದಿದ್ದು, ಹಾಗಾಗಿ ಮುಂದೆ ಇದು ಪುನರಾವರ್ತನೆ ಆಗದಂತೆ ಜೈಲ್ ಅಧಿಕಾರಿಗಳು ನೋಡ್ಕೊಳ್ಬೇಕು ಎಂದು ಸುಪ್ರೀಂ ಸೂಚನೆಯನ್ನು ಸಹ ನೀಡಿ ಆಗಸ್ಟ್ 14ರಂದು ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಇನ್ನು ನಟ ದರ್ಶನ್ಗೆ ಹಾಸಿಗೆ ದಿಂಬು ಕೇಳಿ ಕೋರ್ಟ್ ನಲ್ಲಿ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ರು. ನನಗೆ ಬಿಸಿಲಿನಲ್ಲಿ ಓಡಾಡಲು ಬಿಡ್ತಾ ಇಲ್ಲ, ಇದರಿಂದ ಕೈಯಲ್ಲಿ ಫಂಗಸ್ ಬಂದಿದೆ, ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಎಂದು ದೂರಿದ್ರು. ಇದೇ ಸಮಯದಲ್ಲಿ ಹೀಗೆ ಬೇರೆ ಕೈದಿಗಳಿಗೆ ರಾಜ್ಯಾತೀತ ಸಿಗ್ತಾ ಇರುವ ವಿಡಿಯೋಗಳು ಹೊರಬಂದ ವಿವಾದ ಸೃಷ್ಟಿಯಾಗಿದೆ. ಹೀಗಾಗಿ ವಿಡಿಯೋ ಹೇಗೆ ಹೊರಬಂತು ಎಂದು ಚರ್ಚೆ ಸಹ ಶುರುವಾಗಿದ್ದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕೈದಿಗಳಿಗೆ ರಾಜ್ಯಾತೀತ ಸಿಗ್ತಾ ಇರುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮಗೂ ಈ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ, ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ನೋಡಿದ್ದೇನೆ, ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೇನೆ ಎಂದು ತಿಳಿಸಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ಒಂದೇ ಒಂದು ಆತುರದ ನಿರ್ಧಾರ ಇಂದು ಎಷ್ಟೋ ಜನರ ನೆಮ್ಮದಿಯನ್ನ ಕಿತ್ಕೊಂಡಿದೆ. ಬಾಸ್ ಎಂದು ಸದಾ ಜೊತೆಯಲ್ಲಿ ಇದ್ದವರೆಲ್ಲ ಅದೇ ಬಾಸ್ ವಿಚಾರವಾಗಿ ಕಂಬಿ ಎಣಿಸುವಂತಾಗಿದೆ. ಇತ್ತ ಹೊರಗೆ ದರ್ಶನ್ ಪರವಾಗಿ ಇರುವವರಿಗೂ ಸಹ ತಲೆನೋವು ತಪ್ತಾ ಇಲ್ಲ. ಇನ್ನು ಮುಂದಿನ ದಿನದಲ್ಲಿ ಇನ್ಯಾವ ದರ್ಶನ್ ಆಪ್ತರು ಸಂಕಷ್ಟಕ್ಕೆ ಸಿಲುಕ್ತಾರೆ, ಯಾವಾಗ ದಾಸ ಹೊರ ಜಗತ್ತಿನ ದರ್ಶನ ಮಾಡ್ತಾರೆ ಎಂದು ಕಾದ್ ನೋಡ್ಬೇಕಾಗಿದೆ.